ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲಾತಿಯ ಬಗ್ಗೆ ಬಹುತೇಕರಲ್ಲಿ ಗೊಂದಲ, ಆತಂಕ ಸೃಷ್ಟಿಯಾಗಿದೆ. ಒಳ ಮೀಸಲಾತಿ ಪದವೇ ಒಂದು ರೀತಿಯಲ್ಲಿ ಅಸಂವೈಧಾನಿಕ ಪದವಾಗಿದೆ. ಇದನ್ನು ನಾವು 2020ರಿಂದ ವಿರೋಧಿಸುತ್ತಲೇ ಬಂದಿದ್ದೇವೆ. ಬಾಬಾ ಸಾಹೇಬರು ಯಾವತ್ತಿಗಾದರೂ ಮೀಸಲಾತಿ ಬಗ್ಗೆನೇ ಮಾತನಾಡಿದ್ದಾರೆ ವಿನಃ ಒಳ ಮೀಸಲಾತಿಯ ಬಗ್ಗೆ ಯಾವತ್ತಿಗೂ ಕೂಡ ಮಾತನಾಡಲಿಲ್ಲ. ಸಾಕಷ್ಟು ದೂರದೃಷ್ಟಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಯಾವತ್ತೂ ಜಾತಿ ಒಡೆಯುವ ಕೆಲಸ ಮಾಡಿಲ್ಲ. ಸರ್ವರಿಗೂ ಸಮಾನ ಹಕ್ಕು, ಸಮಾನತೆ ಕಲ್ಪಿಸುವುದೇ ಬಾಬಾ ಸಾಹೇಬರ ಆಶಯವಾಗಿತ್ತು. ಇದೇ ರೀತಿ ಆದರೆ ಸಮಾಜ ಬೇರೆ ದಿಶೆಗೆ ಸಾಗುತ್ತದೆ. ಎಡಗೈನವರು 6% ಹಾಗೂ ಬಲಗೈನವರಿಗೆ 5% ಆದರೆ ಕಲ್ಯಾಣ ಕರ್ನಾಟಕ ವಿಭಾಗದ ವಿಶೇಷವಾಗಿ ಬೀದರ್ ಹಾಗೂ ಕಲಬುರಗಿಯಲ್ಲಿ ಕೇವಲ 1%ದಷ್ಟು ಬಲಗೈನವರಿಗೆ ಮೀಸಲಾತಿ ಅಂತ ಎಚ್ ಆಂಜನೇಯವರು ಪತ್ರಿಕಾ ಹೇಳಿಕೆ ನೀಡಿದ್ದು, ಮೀಸಲಾತಿಯಡಿ ಚುನಾವಣೆ ನಿಂತು ಅಧಿಕಾರ ಪಡೆದು ಮಂತ್ರಿಯಾಗಿರುವ ಎಚ್ ಆಂಜನೇಯವರು ತಿಂದಿರುವ ತಟ್ಟೆಯಲ್ಲಿ ಉಗುಳುವ ಕೆಲಸ ಮಾಡಿದ್ದಾರೆ. ಇದನ್ನು ನಾವುಗಳು ಖಂಡಿಸುತ್ತೇವೆ ಎಂದರು. ಸರಿ ದಾರಿ ತೋರಿಸುವವರೇ ಈ ರೀತಿ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿ ವಿರೋಧಿ ಸಮಿತಿ ಕಟ್ಟಿಕೊಂಡು ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಎಂದರು. ಇದು ಬೀದರ್ನಿಂದಲೇ ಬಹುದೊಡ್ಡ ಕ್ರಾಂತಿಯಾಗಲಿದೆ ಎಂದು ತಿಳಿಸಿದರು. ಸಂವಿಧಾನದ ಚೌಕಟ್ಟಿನಲ್ಲಿ ಉಳಿದು ಹೋರಾಟ ಮಾಡಿ ನ್ಯಾಯ ಪಡೆಯಿರಿ, ಆದರೆ ಗೊಂದಲ ಸೃಷ್ಟಿ ಮಾಡಬೇಡಿ. ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಯವರಿದ್ದಾರೆ, ಆದರೆ ಕೇವಲ ಒಂದೇ ಜಾತಿಯವರು ಮೀಸಲಾತಿಯ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನುಳಿದ ಮೂಲ ಜಾತಿಯವರು ಇದರ ಬಗ್ಗೆ ಮಾತೇ ಆಡ್ತಿಲ್ಲ. ಇವರ ಒಡೆದಾಡುವ ಈ ಒಂದು ನೀತಿಯನ್ನ ನಾವು ಖಂಡಿಸುತ್ತೇವೆ ಎಂದರು. ರಾಜಕೀಯ ಲಾಭಕ್ಕಾಗಿ ಸಮುದಾಯವನ್ನೇ ಬಲಿಪಶು ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ನಾವುಗಳು ಶಾಂತಿಯುತ ಹೋರಾಟ ಮಾಡ್ತೇವೆ. ಸಮಯ ಬಂದರೆ ಕಾನೂನುಬದ್ಧ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಎಂದು ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಮಾತನಾಡಿ ತಿಳಿಸಿದರು. ಇದೀಗ ತಾನೇ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ವೈಜನಾಥ್ ಸೂರ್ಯವಂಶಿ ಸಾಹೇಬರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ರಿಸರ್ವೇಷನ್ ಬಂದಾಗಿನಿಂದ ಇಲ್ಲಿ ತನಕ ನ್ಯಾಯ ಸಿಕ್ಕಿದೆನಾ ಅಥವಾ ಅನ್ಯಾಯ ಆಗಿದೆ ಅಂಥೇಳಿ. ನಾವು ಮೊನ್ನೆ 18ನೇ ತಾರೀಕಿಗೆ ಒಂದು ಸಭೆ ಕರೆದಿದ್ವಿ ಮಾನ್ಯ ಅಮೂಲ್ ಭಾರತಿ ಸರ್ ಅವ್ರ ನೇತೃತ್ವದಲ್ಲಿ. ಆ ಸಭೆಯಲ್ಲಿ ಹಿರಿಯರು, ಯುವಕರು ಎಲ್ಲ ತಾಲೂಕಿನಿಂದ ಬಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಈ ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಆತಂಕ ಸೃಷ್ಟಿಯಾಗಿದೆ. ನಾನು ಸುಮಾರು 2022ರಿಂದ ವಿರೋಧನೆ ಮಾಡ್ತಾ ಬಂದಿದ್ದು. ಯಾಕಂತಂದರೆ ಇದು ಒಳ ಮೀಸಲಾತಿ ಅನ್ನೋ ಪದನೇ ಅಸಂವಿಧಾನಿಕ. ಯಾಕಂತಂದರೆ ಬಾಬಾ ಸಾಹೇಬರು ರಿಸರ್ವೇಷನ್ ಬಗ್ಗೆ ಮಾತಾಡಿದಾರೆ ವಿನಃ ಒಳ ಮೀಸಲಾತಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾಕಂತಂದರೆ ಅಷ್ಟು ದೂರದೃಷ್ಟಿ ಇರ್ತಕ್ಕಂಥ ಬಾಬಾ ಸಾಹೇಬರು ಯಾವತ್ತೂ ಕೂಡ ಜಾತಿಗಳನ್ನು ಒಡೆಯೋ ಕೆಲಸ ಮಾಡಿಲ್ಲ, ಜಾತಿಗಳನ್ನು ಸೇರಂಥ ಕೆಲಸ ಮಾಡಿದ್ದಾರೆ ಅಂಥೇಳಿ ಸುಮಾರು 3 ವರ್ಷದಿಂದ ವಿರೋಧ ಮಾಡ್ತಾ ಬಂದಿದ್ವಿ. ನಾವೆಲ್ಲ ಯುವಕರು ಸೇರಿ ನಮ್ಮ ಹಿರಿಯರ ಗಮನಕ್ಕೆ ತಂದ್ವಿ. ಸರ್, ಇದೇ ಥರ ಆದರೆ ನಮ್ಮ ಸಮಾಜ ಯಾವುದೋ ಒಂದು ದಿಕ್ಕಿಗೆ ಹೋಗುತ್ತೆ. ಮತ್ತು ಯುವಕರೆಲ್ಲ ಇವತ್ತು ಬಹಳ ಗೊಂದಲದಲ್ಲಿದ್ದಾರೆ. ಯಾಕಂತಂದರೆ ಇವಾಗ ಸರ್ ತಿಳಿಸಿದ ಪ್ರಕಾರ ನಮಗೆ 6% ಬೇಕು, ಎಡಗೈಗೆ ಬಲಗೈದವರಿಗೆ 5% ಬೇಕು. ಮತ್ತು ಹೈದರಾಬಾದು ಕರ್ನಾಟಕ ವಿಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್ ಮತ್ತು ಕಲಬುರಗಿ ಸ್ಪೆಷಲಿ 1% ಬಲಗೈಯವರು ಅಂಥೇಳಿ. ಅದು ಕೂಡ ಮಾನ್ಯ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಹೇಳ್ತಾರೆ. ಸರ್, ಎಂಥ ನಾಚಿಕೆಗೇಡಿನ ಸಂಗತಿ ಅಂದರೆ ಇವತ್ತು ಸ್ವತಃ ಅವರೇ ರಿಸರ್ವೇಷನಲ್ಲಿ ಗೆದ್ದು ಮಂತ್ರಿಯಾಗಿ ಮತ್ತು ತಿರ್ಗಾ ಬಂದು ತಿಂದಿರೋ ತಟ್ಟೆಯಲ್ಲೇ ಏನಪ್ಪ ಅಂದ್ರೆ ಉಗುಳಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂತಂದ್ರೆ ಇವತ್ತು ಜನರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾಗಿರೋ ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಸರ್, ಇವತ್ತು ಸಭೆ ತಮ್ಮೆಲ್ಲ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಸಮಿತಿ ಮಾಡಿದ್ವಿ. ಸಮಿತಿ ಹೆಸರಿಗೆ ನಾವೇನು ಇಟ್ಟಿದ್ದೀವಿ ಅಂತಂದರೆ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ಅಂಥೇಳಿ. ಯಾಕಂದರೆ ಇಷ್ಟು ದಿವಸ ಅವ್ರು ಏನೋ ಮಾಡ್ತಾ ಇದ್ದಾರೆ, ಅವ್ರ ಪಾಡಿ ಅವ್ರು ಮಾಡಲಿ. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಇದು ಕೋರ್ಟಲ್ಲೂ ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂತಂದರೆ ಸಂವಿಧಾನದಲ್ಲೇ ಇದು ಪದಕ್ಕೆ ಒಂದು ಬೆಲೆ ಇಲ್ಲ ಅಂತಂದಮೇಲೆ ಇದು ಏನು ಜಾರಿಯಾಗುತ್ತೆ ಅಂತೇಳಿ ನಾವಿದ್ದೀವಿ. ಇವತ್ತು ನಾವು ಎಲ್ಲರೂ ಸೇರಿ ಚಳವಳಿ ಕಟ್ಟಬೇಕಂತೇಳಿ ಹೇಳ್ತಕ್ಕಂಥ ಮುಖ್ಯ ಉದ್ದೇಶನೇ ಯಾವ ಒಬ್ಬ ನಾಲಾಯಕ್ ಇದನ್ ರೀ ಭಾಸ್ಕರ್ ಪ್ರಸಾದ್ ಅಂಥೇಳಿ. ಯಾಕಂತಂದ್ರೆ ಇವತ್ತು ನಾವು ನೋಡಬೇಕು, ಇಡೀ ಸಮುದಾಯದ ಲೀಡರ್ಗಳಿಗೆ ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ. ಖರ್ಗೆ ಅವ್ರಿಗೆ ಬೈತಾ ಇದ್ದಾರೆ, ಪರಮೇಶ್ವರ್ ಸಾಹೇಬ್ರಿಗೆ ಬೈತಾ ಇದ್ದಾರೆ, ಆಂಜನೇಯ ಮತ್ತು ಅವರೆಲ್ಲ ಬೆಂಬಲಿಗರು ಅವರೆಲ್ಲ. ಬರೀ ನೀವು ಬೈಯೋದ್ರಲ್ಲಿಂದ ನಿಮಗೆ ನ್ಯಾಯ ಸಿಗಲ್ಲ. ನಿಮಗೆ ನ್ಯಾಯ ಬೇಕಾದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ಹೋರಾಟ ಮಾಡಿ ನ್ಯಾಯ ತೊಗೋರಿ ಬೇಕಂದ್ರೆ. ಇವತ್ತು ಅವ್ರು ಎಷ್ಟು ಬೈತಾರೆ ಅವ್ರಿಗಿಂತ ಜಾಸ್ತಿ ಬೈಬೋದು. ಬಟ್ ನಮಗದು ಸಂಪ್ರದಾಯ ನಮ್ದಲ್ಲ ಬೈಯೋದು. ಇವತ್ತು ಯಾರೋ ಒಬ್ಬರು ತಮ್ಮ ರಾಜಕೀಯ ಲಾಭದ ಸಲುವಾಗಿ ಇಡೀ ಸಮುದಾಯವನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ಚಳವಳಿ ಹೊರಡಬೇಕಂತೇಳಿ ನಾವು ಸಭೆಯಲ್ಲಿ ವೈಜನಾಥ್ ಸೂರ್ಯವಂಶಿ ಸಾಹೇಬರಿಗೆ ರಾಜ್ಯದ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ವಿ. ಮತ್ತು
ಹಿರಿಯರಾಗಿರ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಪದನಾಮ ಹೊಂದ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಈ ಚಳವಳಿ ಪ್ರಾರಂಭ ಆಗಬೇಕು. ಯಾಕಂತಂದರೆ ಇವತ್ತು ಪರಿಶಿಷ್ಟ ಜಾತಿ ಒಳಗಡೆ ಉಪಜಾತಿಗಳು 101 ಜಾತಿ, ಕೇವಲ ಒಂದೇ ಜಾತಿ ಒಳ ಮೀಸಲಾತಿ ಪರವಾಗಿ ಹೋರಾಡ್ತಾ ಇದೆ. ಇನ್ನು ಉಳಿದ 100 ಜಾತಿ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವರು ಒಡೆದಾಳುವ ನೀತಿ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ, ಶಾಂತಿಯುತವಾದ ಹೋರಾಟ ಮಾಡಿ ಜನರನ್ನು ಹೋಲಿಸಿ ಇದು ಏನಿದೆ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ. ಇದಕ್ಕೆ ಬೇಕಾದರೆ ನಾವು ಕಾನೂನಿನ ಪ್ರಕಾರ ಹೋರಾಟ ಮಾಡ್ಲಿಕ್ಕೂ ಸಿದ್ಧ ಇದ್ದೇವೆ ನಾವು. ಅದು ಬಿಟ್ಬಿಟ್ಟು ಯಾವುದೋ ಒಬ್ಬರು ಬಂದು ವಿಷ ಬೀಜ ಬಿತ್ತಿ ಅವ್ರು ಒಬ್ಬರ ಸಲುವಾಗಿ ಇಡೀ ಸಮುದಾಯ ಒಳಗಡೆ ಕೋಮು ಗಲಭೆ ಹೇಳುತ್ತಾ ಸೃಷ್ಟಿ ಆಗಬಾರ್ದು ಅಂಥೇಳಿ ನಾನು ಎಲ್ಲರ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತೀವಿ. ಇವಾಗ ಸುಧಾರಿಸ್ಕೊಳ್ಬೇಕು ಅವ್ರು. ಯಾಕಂತಂದರೆ ಬರೀ ಬೈಯೋದ್ರಿಂದ ಮನಸ್ತಾಪಗಳಾಗಿ ಅವ್ರು ಬೈದಾಗ ನಾವು ಬೈಯೋದು ನಮ್ಮ ಯುವಕರೇನೋ ದಾರಿ ತಪ್ಪಬಾರ್ದಂಬ ಒಂದು ನಿಷ್ಠೆ ಒಳಗೆ ನಾವು ತಡ್ಕೊತಾ ಇದ್ದೀವಿನ ಅವ್ರಿಗೆ ಹೆದರ್ತಾ ಇಲ್ಲ. ಇವತ್ತು ಇಡೀ 100 ಜಾತಿಗಳೇನು ಉಪಜಾತಿಗಳಿದಾವೋ ಎಲ್ಲರೂ ಸೇರ್ತಾ ಇದ್ದಾರೆ, ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಬೀದರ್ ಜಿಲ್ಲೆಯಿಂದನೇ ಒಂದು ಕ್ರಾಂತಿ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಇದು ಒಂದು ಭಾಳ ದೊಡ್ಡ ಒಂದು ಸಮಾವೇಶ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡ್ತೀವಿ ಅಂತ ಹೇಳ್ತಾ ನಾನು